TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Hotel Amazon, Ilwal, Multi-Cuisine Family Restaurant. ಮಂಜಿನ ನಗರಿ ಮಡಿಕೇರಿಗೆ ಬಂದ ಮದಕರಿ. ನಗರದ ಅರಣ್ಯ ಭವನದ ಬಳಿ ಸಲಗದ ದಾಂಧಲೆ, ಗಜ ದಾಳಿಗೆ ಆತಂಕಗೊಂಡ ನಗರದ ಜನತೆ. ಪ್ರತಿಭಾವಂತ ಕೊಡವ ಜನಾಂಗದ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯಿಂದ ಪ್ರೋತ್ಸಾಹಧನ ವಿತರಣೆ, ಜ್ಞಾನಾರ್ಜನೆಯೊಂದಿಗೆ ಕೊಡವ ಸಂಸ್ಕೃತಿ ರಕ್ಷಣೆಗೆ ಯುವ ಪೀಳಿಗೆ ಮುಂದಾಗುವಂತೆ ಗಣ್ಯರ ಕರೆ. ಕೂಡ್ಗೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ. ಉತ್ಸುಕತೆಯಿಂದ ಕ್ರೀಡಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳು ಕ್ರೀಡೆಯೊಂದಿಗೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಗಣ್ಯರ ಕರೆ. ಗುಂಡಿಬಿದ್ದ ರಾಜ್ಯ ಹೆದ್ದಾರಿಗಳಿಗೆ ದೊರೆಯದ ಕಾಯಕಲ್ಪ. ರಾಜ್ಯ ರಸ್ತೆಗಳ ಅವ್ಯವಸ್ಥೆಯಿಂದ ವಾಹನಗಳಿಗೆ ಕಂಟಕ. ರಸ್ತೆಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಅಸಮಾಧಾನ. ನಮಸ್ಕಾರ, TV1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಈವರೆಗೆ ಕಾಡಿನಂಚಿನಲ್ಲಿ ದಾಂಧಲೆ ನಡೆಸುತ್ತಿದ್ದ ಕಾಡಾನೆಗಳು ಈಗ ಮಡಿಕೇರಿ ಬಳಿಯೇ ಲಗ್ಗೆಯಿಟ್ಟಿವೆ. ಅದು ಮಡಿಕೇರಿಯ ಅರಣ್ಯ ಭವನಕ್ಕೆ ಬಂದಿರುವ ಕಾಡಾನೆಯೊಂದು ರಾತ್ರೋರಾತ್ರಿ ಸಾಕಷ್ಟು ಆಟಾಟೋಪಕ್ಕೆ ಕಾರಣವಾಗಿದೆ. ಅರಣ್ಯ ಭವನದ ಗೇಟ್ ಅನ್ನ ಮುರಿದು ಹಾಕಿರುವ ಒಂಟಿ ಸಲಗ ತನ್ನ ಆಕ್ರೋಶ ವ್ಯಕ್ತಪಡಿಸಿದೆ. ಕಾಡಾನೆಗಳು ಕೊಡಗಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ದಾಳಿ ನಡೆಸ್ತಾ ಇದೆ ಅಂದ್ಕೊಂಡಿರೋರ ನಂಬಿಕೆ ಸುಳ್ಳು ಮಾಡೋ ಹಾಗೆ ಇದೀಗ ಕಾಡಾನೆ ಮಡಿಕೇರಿ ಬಳಿಯೇ ಕಾಣಿಸಿಕೊಂಡು ದಾಂಧಲೆ ನಡೆಸಿದೆ. ಮಡಿಕೇರಿ ಹೊರವಲಯದಲ್ಲಿನ ಅರಣ್ಯ ಭವನಕ್ಕೆ ಬಂದಿರೋ ಕಾಡಾನೆಯೊಂದು ಅರಣ್ಯ ಭವನದ ಗೇಟ್ ಅನ್ನ ಹಾನಿಗೊಳಿಸಿದೆ. ಅರಣ್ಯ ಭವನದ ಕ್ಯಾಂಟೀನ್ಗೆ ಹೊದಿಸಿದ್ದ ಶೀಟ್ ಅನ್ನ ಕೂಡ ಸೊಂಡಿಲಿನಿಂದ ಎತ್ತಿ ಬಿಸಾಡಿದೆ. ಇಷ್ಟು ಮಾತ್ರ ಅಲ್ಲ, ಮಡಿಕೇರಿಯ DFO ಕ್ವಾರ್ಟರ್ಸ್ ಹತ್ತಿರದ ಕೊಡಗು ವನ್ಯಜೀವಿ ಸಂಘದ ಕಚೇರಿ ಬಳಿಗೂ ತೆರಳಿದ ಒಂಟಿ ಸಲಗ ಕಚೇರಿಯ ಗೇಟ್ ಅನ್ನ ಮುರಿದು ಹಾಕಿದೆ. ಅದರ ಮುಂಬದಿಯೇ ಇದ್ದ ಬಾಳೆ ತೋಟಕ್ಕೂ ನುಗ್ಗಿ ಬಾಳೆ ಫಸಲನ್ನ ಹೊಟ್ಟೆ ತುಂಬಾ ತಿಂದಿದೆ. 1 ಗಂಟೆ ರಾತ್ರಿಗೆ ಬಂದ್ಬಿಟ್ಟು ಗೇಟ್ನೆಲ್ಲ ಬೀಳಿಸಿ ಹಾಕ್ಬಿಟ್ಟು ಆನೆ ಈ ಕಡೆ ಎಲ್ಲ ಬಾಳೆ ಅದು ಇದು ಎಲ್ಲ ತಿಂದು ಹೋಗುಂಟು. ನಮಗೆ ಇಲ್ಲಿ ಒಂಟಿ ಮನೆ ಇರೋದು ಬಾಳೆ ಹೆದರಿಕೆ. ಬಾಳೆಯ ಆಸೆಗೆ ಬಂದಿರೋ ಒಂಟಿ ಸಲಗಕ್ಕೆ ಇಲ್ಲಿಯೇ ಇರೋ ಕೆರೆಯ ನೀರು ಕೂಡ ಇದೇ ಸ್ಥಳದಲ್ಲಿ ಬೀಡು ಬಿಡೋಕೆ ನೆರವಾಗಬಹುದು. ಈ ಕಾಡಾನೆಯನ್ನ ಓಡಿಸೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಮುಂದಾಗಲಿದೆ. ಒಂಟಿ ಆನೆ ಒಂದು ನಮ್ಮ ಅರಣ್ಯ ಭವನದ ಕಾಡು ಪಕ್ಕ ಹಾಗೂ ಈ ಚೈನ್ ಗೇಟ್ ಪೇಟೆ ಭಾಗದಲ್ಲೆಲ್ಲ ಸ್ವಲ್ಪ ಓಡಾಡಿ ಜನಗಳು ಸ್ವಲ್ಪ ಆತಂಕದಲ್ಲಿದ್ದಾರೆ. ಬೆಳಗಿನ ಜಾವ ನಮಗೆ ಮಾಹಿತಿ ಸಿಕ್ತು. ಹಾಗೆ ಸದ್ರಿ ಎಲ್ಲ ನಾವು ಸಿಬ್ಬಂದಿಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೆಲ್ಲ ನೋಡಿದಾಗ ಒಂಟಿ ಆನೆ ಬಂದಿದ್ದು ನಿಜ. ಸ್ವಲ್ಪ ಡ್ಯಾಮೇಜ್ ಎಲ್ಲ ಮಾಡಿದೆ. ಮತ್ತು ಈಗ ಹೈವೇ ರೋಡಲ್ಲೆಲ್ಲ ಓಡಾಡಿದೆ. ಈಗ ನಾವು ಕಾಡಿಗೆ ಅಟ್ಟಿದ್ದೀವಿ ಅದನ್ನು. ಈಗೇನು ತೊಂದರೆ ಇಲ್ಲ, ಜನ ಏನೋ ಆತಂಕ ಕೊಡಬೇಕೆಂದು ಅವಶ್ಯಕತೆ ಇಲ್ಲ. ಏನೇ ಇರಲಿ, ಮಡಿಕೇರಿ ನಗರದ ಬಳಿಯೇ ಕಾಡಾನೆ ಕಾಣಿಸಿಕೊಂಡು ದಾಂಧಲೆ ಮಾಡಿರೋದು ಮಾತ್ರ ಆತಂಕಕ್ಕೆ ಕಾರಣವಾಗುವ ವಿಚಾರನೇ. TV1 ನ್ಯೂಸ್, ಮಡಿಕೇರಿ. ಮಡಿಕೇರಿಯ ಕೊಡವ ಸಮಾಜದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡವ ವಿದ್ಯಾನಿಧಿ ವತಿಯಿಂದ ಪ್ರೋತ್ಸಾಹಧನ ವಿತರಿಸಲಾಯಿತು. ಶ್ರೀಮಂತ ಸಂಸ್ಕೃತಿ ಹೊಂದಿರುವ ಕೊಡವ ಜನಾಂಗ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವುದರೊಂದಿಗೆ ಅಮೂಲ್ಯ ಸಂಸ್ಕೃತಿ ಸಂರಕ್ಷಣೆಗೂ ಮುಂದಾಗಬೇಕೆಂದು ಗಣ್ಯರು ಯುವ ಪೀಳಿಗೆಗೆ ಕರೆ ನೀಡಿದರು. ಶಿಕ್ಷಣದ ಮುಖೇನ ನಮ್ಮ ಸಾಂಸ್ಕೃತಿಕ ಮೂಲ ನೆಲೆಗಳನ್ನು ಕಂಡುಕೊಳ್ಳುವ ಅಗತ್ಯತೆ ಇರುವುದಾಗಿ ಇಂಡಿಕಾಂ ಕಾರ್ಪೊರೇಷನ್ನ ಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರಾದ ಕಂಬೀರಂಡ ನರೇಶ್ ಪೊನ್ನಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಕೊಡವ ವಿದ್ಯಾನಿಧಿಯ ವತಿಯಿಂದ ಕೊಡವ ಸಮಾಜದ ಸಭಾಂಗಣದಲ್ಲಿ ಆಯೋಜಿತವಾಗಿದ್ದ ವಿದ್ಯಾನಿಧಿಯ ವಾರ್ಷಿಕ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ನರೇಶ್ ಪೊನ್ನಪ್ಪ, ನಮ್ಮ ಹಿರಿಯರು ಸಂಸ್ಕೃತಿ, ಪರಂಪರೆ ಮತ್ತು ಪರಿಸರವನ್ನ ಜತನದಿಂದ ಕಾಯ್ದುಕೊಂಡು ನಮಗೆ ನೀಡಿದ್ದಾರೆ. ಹೀಗಿದ್ದು ಪ್ರಸ್ತುತ ಇವೆಲ್ಲವೂ ಮೂಲ ಸ್ಥಿತಿಯಲ್ಲಿರುವಂತೆ ಕಾಣುತ್ತಿಲ್ಲವೆಂದು ವಿಷಾದಿಸಿದರು.
ಅತ್ಯಂತ ಶ್ರೀಮಂತವಾದ ಕೊಡವ ಸಂಸ್ಕೃತಿಯನ್ನ ಪ್ರತಿಯೊಬ್ಬರೂ ಎತ್ತಿ ಹಿಡಿಯುವ ಕಾರ್ಯವಾಗಬೇಕೆನ್ನುವ ಆಶಯ ವ್ಯಕ್ತಪಡಿಸಿದ ನರೇಶ್ ಪೊನ್ನಪ್ಪ, ಉನ್ನತ ಶಿಕ್ಷಣವನ್ನು ಪಡೆಯುವುದರೊಂದಿಗೆ ನಮ್ಮ ಮೂಲ ನೆಲೆಗಳನ್ನು ಮರೆಯುವುದಕ್ಕೆ ಬದಲಾಗಿ ಅದನ್ನು ಕಂಡುಕೊಳ್ಳುವ ಪ್ರಯತ್ನಗಳು ಅಗತ್ಯವಾಗಿ ನಡೆಯಬೇಕಿದೆ ಎಂದು ಸಲಹೆ ನೀಡಿದರು. ಕೊಡವ ಸಮುದಾಯ ತನ್ನ ಭೂಮಿಯ ಮಾಲೀಕತ್ವವನ್ನು ಕಳೆದುಕೊಳ್ಳುತ್ತಾ ಸಾಗುವುದರೊಂದಿಗೆ ಸಂಸ್ಕೃತಿಯು ವಿನಾಶದ ಅಂಚಿನತ್ತ ಸರಿತಾ ಇದೆ. ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಅಭಿಮಾನ ತಾಳಿ ಅದನ್ನು ಸಂರಕ್ಷಿಸುವ ಪ್ರಯತ್ನ ನಡೆಯಬೇಕೆಂದು ಕಂಬಿರಂಡ ನರೇಶ್ ಪೊನ್ನಪ್ಪ ತಿಳಿಸಿದರು. Let us train the people and our youngsters and make it an inclusive program to do it. The other thing that some of the youngsters told me is, we get the money, but nobody follows up. There's no mentorship. And I know, having come from a corporate world and those who have come, if you give money, people just take it. If you give money and follow it up with a mentorship program, there was a young girl who got a Fulbright scholarship. And I wrote to her in Berkeley and congratulated her because many kids in the US bought books by the dozens. ಗೋಣಿಗೊಪ್ಪಲು ಕಾಪ್ಸ್ ಶಾಲೆಯ ಕಾರ್ಯದರ್ಶಿ ಪ್ರೊಫೆಸರ್ ಮುಂಡ್ಯೋಲಂಡ ಡಿ ನಂಜುಂಡ ಮಾತನಾಡಿ, ಶಿಕ್ಷಣವೆನ್ನುವುದು ಅರಿವನ್ನು ಮೂಡಿಸುತ್ತದೆ. ಇಂತಹ ಅರಿವಿನ ಮುಖೇನ ಜ್ಞಾನವನ್ನು ಪಡೆಯುವಂತಾಗಬೇಕು. ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣದ ಮಟ್ಟಕ್ಕಿಂತಲೂ ಜ್ಞಾನ, ಚುರುಕುತನಗಳನ್ನು ಹೆಚ್ಚಾಗಿ ಬಯಸಲಾಗುತ್ತದೆಂದು ಸ್ಪಷ್ಟಪಡಿಸಿದರು. Think twice to make any statement. See, that confidence is very important. Not the marks that you are going to score in your examination. Marks will come till you get into a professional college. After write your CV. After that, no interview, they will ask your certificate. If at all somebody is asking, is an attender, give me and make some copy. You will only ask. ಇದೇ ಸಂದರ್ಭ ದ ವ್ಯಾನಿಶಿಂಗ್ ಕೊಡವಾಸ್ ಪುಸ್ತಕದ ಲೇಖಕರಾದ ಕಂಬಿರಂಡ ಕಾವೇರಿ ಪೊನ್ನಪ್ಪ, ಕಂಬಿರಂಡ ನರೇಶ್ ಪೊನ್ನಪ್ಪ ಮತ್ತು ಪ್ರೊಫೆಸರ್ ಮುಂಡ್ಯೋಲಂಡ ಡಿ ನಂಜುಂಡ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಿಕ್ಷಣದಲ್ಲಿ ಉನ್ನತ ಅಂಕಗಳನ್ನು ಪಡೆದು ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ವಿತರಿಸಲಾಯಿತು. ಕೊಡಗು ವಿದ್ಯಾನಿಧಿಯ ಅಧ್ಯಕ್ಷರಾದ ಕೆಪಿ ಉತ್ತಪ್ಪ, ಉಪಾಧ್ಯಕ್ಷ ಕೆಎಸ್ ದೇವಯ್ಯ, ಕಾರ್ಯದರ್ಶಿ ಎಂಪಿ ಕಾವೇರಿಯಪ್ಪ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಕೊಡಗು ಗೌಡ ಯುವ ವೇದಿಕೆಯ ವತಿಯಿಂದ ಮಡಿಕೇರಿಯಲ್ಲಿ ಆಯೋಜನೆಗೊಂಡಿದ್ದ ಕೈಲ್ಮೂರ್ತ ಸಂತೋಷಕೂಟ ಮತ್ತು ಕ್ರೀಡಾ ಪಂದ್ಯಾಟ ಸಮಾರೋಪ ಕಂಡಿದೆ. ದಿನದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ತೋರಿದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಗೌಡ ಯುವ ವೇದಿಕೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೈಲ್ಮೂರ್ತ ಸಂತೋಷಕೂಟ ಮತ್ತು ಕ್ರೀಡಾಕೂಟದ ಸಮಾರೋಪ ಪೈಕೆರ ಮನೋಹರ್ ಮಾದಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಅರೆಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷ ಕೊಲ್ಲಿದ ಗಿರೀಶ್, ರಾಜ್ಯ ಸರ್ಕಾರ 2 ವರ್ಷಗಳ ಹಿಂದೆ ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಅಕಾಡೆಮಿ ಸ್ಥಾಪಿಸಿದೆ. 2 ವರ್ಷಗಳಿಂದ ಅಕಾಡೆಮಿ ವತಿಯಿಂದ ಕೆಲವು ಕಾರಣಗಳಿಂದಾಗಿ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇದೀಗ ಅರೆಭಾಷೆ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆಗೆ ಪ್ರೋತ್ಸಾಹಿಸುವ ಮತ್ತು ಯೋಜನೆ ರೂಪಿಸುವ ಮಹತ್ವದ ಜವಾಬ್ದಾರಿ ವಹಿಸಿದ್ದು ಸರ್ವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಜವಾಬ್ದಾರಿ ನಿರ್ವಹಿಸುವುದಾಗಿ ತಿಳಿಸಿದರು. 2012ರಲ್ಲಿ ಈ ಒಂದು ಅಕಾಡೆಮಿ ಸ್ಥಾಪನೆ ಆಯಿತು. 2014ರವರೆಗೆ ಯಾವ ಕಾರ್ಯಕ್ರಮ ಆಗಲೇ ಟೆಕ್ನಿಕಲ್ ಯಾವುದು ಪ್ರಾಬ್ಲಮ್ ಇರೋದು. ಈಗ ನಾನು ಅಧ್ಯಕ್ಷನಾಗಿ ಮಾಡೋಣ, ದಯವಿಟ್ಟು ಸನ್ಮಾನ ಮಾಡಬೇಡಿ. ಸಾಧನೆ ಮಾಡೋಕ್ಕೆ ಬಹಳಷ್ಟು ಹೋಗ್ತು. ನಾನು ಅಧಿಕಾರ ವಹಿಸ್ಕೊಂಡು 1 ವಾರ ಅಷ್ಟೇ. ತಾವು ಹೇಳೋದು ನಿಮಗೆ ಸನ್ಮಾನ ಮಾಡ್ತಿರೋದು ನಿಮ್ಮ ಜವಾಬ್ದಾರಿ ಹೆಚ್ಚಿಸಿ ಕೇಳ್ತೇವೆ. ಗೌಡ ಯುವ ವೇದಿಕೆಯ ಅಧ್ಯಕ್ಷ ಪೈಕೆರ ಮನೋಹರ್ ಮಾತನಾಡಿ, ಸರ್ಕಾರ ಅರೆಭಾಷೆ ಅಕಾಡೆಮಿ ಸ್ಥಾಪಿಸಿದೆಯಾದರೂ ಸಮಿತಿಯಲ್ಲಿ ಅನ್ಯ ಭಾಷಿಕರನ್ನು ಸೇರ್ಪಡೆಗೊಳಿಸಿದೆ. ಸರ್ಕಾರದ ಈ ಕ್ರಮವನ್ನು ಖಂಡಿಸುವುದಾಗಿ ತಿಳಿಸಿದರು. ಅಕಾಡೆಮಿ ಮೂಲಕ ಅನ್ಯ ಭಾಷಿಕರಿಗೆ ಗೌಡ ಸಂಸ್ಕೃತಿಯನ್ನ ಪರಿಚಯಿಸುವಂತಾಗಬೇಕೆಂದು ಪೈಕೆರ ಮನೋಹರ್ ಮಾದಪ್ಪ ಸಲಹೆ ನೀಡಿದರು. ಅಕಾಡೆಮಿಯಿಂದ ಯಾವುದೇ ಒಂದು ಕೆಲಸ ಕಾರ್ಯ ಆಗದೇ ಇರುವುದು ಮಾತ್ರ ನಮ್ಮ ದೌರ್ಭಾಗ್ಯ. ಈ ಸಲ ಅಕಾಡೆಮಿಗೆ ಹೊಸ ಸದಸ್ಯರುಗಳನ್ನ ನೇಮಕ ಮಾಡಿಳು. ಆದರೆ ಅಕಾಡೆಮಿಲಿ ಗೌಡ ಜನಾಂಗದ ಇದು ಸರಿಯಿಲ್ಲ. ಸರ್ಕಾರಿ ಚಾಕರಿಯಲ್ಲಿ ಇರೋಕೆ ಕೊಟ್ಟಳು. ಅಕಾಡೆಮಿ ಇರುವುದು ನಮ್ಮ ಭಾಷೆ ಸಾಹಿತ್ಯ ಸಂಸ್ಕೃತಿ ಪದ್ಧತಿ ಬೆಳೆಸಿಗಾಗಿ ಅನ್ಯ ಭಾಷಿಕರಿಗೆ ನಮ್ಮ ಭಾಷೆ ಗೊತ್ತಿರಲಿಕ್ಕೆ ಸಾಕು, ಆದರೆ ಸಂಸ್ಕೃತಿ ಬಗ್ಗೆ ಗೊತ್ತಿರಲಿಲ್ಲ. ಇದೇ ಸಂದರ್ಭ ಅರೆಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯ ನೂತನ ಅಧ್ಯಕ್ಷ ಕೊಲ್ಲಿದ ಗಿರೀಶ್, ಗೌರಮ್ಮ ದತ್ತಿನಿಧಿ ಪ್ರಶಸ್ತಿ ವಿಜೇತೆ ಕುದುಕುಳಿ ಮಿಲನ್ ಭರತ್, ಗೌಡ ಸಂಸ್ಕೃತಿ ಪದ್ಧತಿ ಪರಂಪರೆಗಳ ಕುರಿತು ಸಾಕ್ಷ್ಯಚಿತ್ರ ನಿರ್ಮಿಸಿದ ಚಿಎನ್ಡಿ ತೇಜಸ್ ಪಾಪಯ್ಯ, ಹೊನ್ನುಕೋಟಿ ಮಂಜುನಾಣಯ್ಯ ಅವರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಗೌಡ ಜನಾಂಗದ ಯುವ ಪ್ರತಿಭೆಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಕೊಡಗುಗೌಡ ವಿದ್ಯಾಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಜೋಯಪ್ಪ, ಬೆಂಗಳೂರು ಅಬಕಾರಿ ಇಲಾಖೆಯ ವರಿಷ್ಠಾಧಿಕಾರಿ ನಂಗಾರು ಸುಮಿತಾ ನಿಂಗರಾಜು, ಬೆಂಗಳೂರು ಕೋಆಪರೇಟಿವ್ ಇಲಾಖೆಯ ಜಾಯಿಂಟ್ ರಿಜಿಸ್ಟ್ರಾರ್ ಪಾಣತಲೆ ಪಳಂಗಪ್ಪ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. ಈಗೊಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು. Vision Opticals Virajpet Computerized Eye Testing and Contact Lens Center. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜ್ಪೇಟೆಯ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧವಾಗಿದೆ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್, ರಾಯ್ಬನ್, ಹೋಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಜಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜ್ಪೇಟ್. ಕಾಂಟ್ಯಾಕ್ಟ್ 08274311584, 9886612946, 9880520146. ವಿಷನ್ ಆಪ್ಟಿಕಲ್ಸ್ ವಿರಾಜ್ಪೇಟ್. ಶ್ರೀವರ ಜುವೆಲ್ಲರ್ಸ್ ನಿಂದ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಮನೆ ಮನೆಗೆ ಶ್ರೀವರ ಚಿನ್ನ ಖ್ಯಾತಿಯ ಶ್ರೀವರ ಜುವೆಲ್ಲರ್ಸ್. ಸುಳ್ಯ, ಪುತ್ತೂರು, ಕೊಡಗಿನಲ್ಲೂ ಅತಿ ಕಡಿಮೆ ಅವಧಿಯಲ್ಲಿ ಮನೆ ಮಾತಾಗಿರುವ ಶ್ರೀವರ ಜುವೆಲ್ಲರ್ಸ್ನಲ್ಲಿ ಹೂಡಿಕೆದಾರರಿಗೆ ಸುವರ್ಣಾವಕಾಶ. ಸಾಲರಹಿತ ಸಂಸ್ಥೆಯಾಗಿರುವ ಶ್ರೀವರ ಜುವೆಲ್ಲರ್ಸ್ ಪುತ್ತೂರಿನಲ್ಲಿ ಸ್ವಂತ ನಿವೇಶನ ಮಳಿಗೆ ಹೊಂದಿದ್ದು, ಶ್ರೀವರ ಜುವೆಲ್ಲರ್ಸ್ ಶೀಘ್ರದಲ್ಲಿಯೇ ಮಡಿಕೇರಿಯಲ್ಲೂ ಶೋರೂಮ್ ಪ್ರಾರಂಭಿಸಲಿದೆ. ಶ್ರೀವರ ಜುವೆಲ್ಲರ್ಸ್ ತನ್ನ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಯೋಜನೆಗಳಿಗೆ ಜನರ ಪಾಲುದಾರಿಕೆ ಪಡೆಯಲು ಮುಂದಾಗಿದೆ. ನಗದು ಹೂಡಿಕೆ ಯೋಜನೆಗಾಗಿ 2 ಲಕ್ಷ ರೂಪಾಯಿ ಮೇಲ್ಪಟ್ಟು ಹೂಡಿಕೆ ಮಾಡಲು ಆಸಕ್ತಿ ಇರುವವರು ಕೂಡಲೇ ಸಂಪರ್ಕಿಸಿ. ಕನಿಷ್ಠ ಹೂಡಿಕೆ 2 ಲಕ್ಷ ರೂಪಾಯಿ, ಕನಿಷ್ಠ ಹೂಡಿಕೆ 6 ತಿಂಗಳು, ಪ್ರತಿ ತಿಂಗಳು ವರಮಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಕಿಶೋರ್ ಕೋಟೇರ, ಶ್ರೀವರ ಜುವೆಲ್ಲರ್ಸ್, ಗ್ರಾಹಕರ ಸೇವಾ ಕೇಂದ್ರ, ಟೂರಿಸ್ಟ್ ಲಾಡ್ಜ್, ಕೊಡಗು. 7022003253, 9449998644. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಗೊಪ್ಪ. Special monsoon discount offer. Room heater, water heater, washing machine, micro oven and cloth dryer. Old TV exchange ₹2000 to 10,000. Fridge ₹2000 to 4,000. Washing machine ₹2000 to 4,000. Mixie ₹1,000 to ₹1,500. And attractive exchange only at Bharti Red House. On V-Guard water heater ₹1,000 discount. Sony CyberShot camera and all branded home appliances in one roof. Bharati Radio House. All electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg. Bharti Radio House, Madikeri, Gonikoppa. The Kaveri Tech CCTV Solution. ನೀವು ಎಲ್ಲಿಯೇ ಇರಿ, ನೀವು ಇರುವಲ್ಲಿಯೇ ನಿಮ್ಮ ಕಾಫಿ ಕಣ, ಹೋಮ್ ಸ್ಟೇ, ಮನೆ, ಲಾಡ್ಜ್, ಆಫೀಸ್, ಬ್ಯಾಂಕ್, ಸ್ಕೂಲ್ ಯಾವುದೇ ಜಾಗದಲ್ಲಿ ದಿನದ 24 ಗಂಟೆ ದೃಶ್ಯಾವಳಿಗಳನ್ನು ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಬಹುದು. ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮ ಮೊಬೈಲ್, ಐಪ್ಯಾಡ್, ಐಫೋನ್, ಆಂಡ್ರಾಯ್ಡ್ ಇಂಟರ್ನೆಟ್ ಸಂಪರ್ಕದೊಂದಿಗೆ ನಿಮ್ಮ ವಹಿವಾಟನ್ನ ಅತ್ಯಂತ ಸ್ಪಷ್ಟವಾಗಿ ವೀಕ್ಷಿಸಬಹುದು. ಸಿಬ್ಬಂದಿಗಳ ಕಾರ್ಯವೈಖರಿ, ಸುರಕ್ಷತೆ, ನಿಮಗೆ ಸೇರಿದ ಜಾಗದಲ್ಲಿ ಸಂಭವಿಸಬಹುದಾದ ಕಳ್ಳತನ ಪ್ರಕರಣ ತಡೆಗಟ್ಟಲು ನಿಮಗೆ ಸೂಕ್ತ ಮಾರ್ಗೋಪಾಯ. ದಿ ಕಾವೇರಿ ಟೆಕ್ ಸಿಸಿಟಿವಿ ಸೊಲ್ಯೂಷನ್. ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸುರಕ್ಷತೆಗೆ ಆದ್ಯತೆ. ಹೈ ರೆಸಲ್ಯೂಷನ್ ಕ್ಯಾಮೆರಾಗಳೊಂದಿಗೆ ನಿಮ್ಮ ನಿಯಂತ್ರಣದಲ್ಲಿ ನಿಮಗೆ ಸೇರಿದ ವಸ್ತುಗಳು. ನಮ್ಮಲ್ಲಿ ಬಯೋಮೆಟ್ರಿಕ್ ಡಿವೈಸ್, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್, ಪ್ರಿಂಟರ್ಸ್, ಟ್ಯಾಬ್, POS, ನೆಟ್ವರ್ಕಿಂಗ್, UPS, ಪ್ರೊಜೆಕ್ಟರ್, ಆಕ್ಸೆಸರೀಸ್, ಅಡಾಪ್ಟರ್ಸ್, ಫೈರ್ ಅಲಾರಾಮ್, ಬಯೋಮೆಟ್ರಿಕ್ ಅಟೆಂಡೆನ್ಸ್, ಆಕ್ಸೆಸ್ ಕಂಟ್ರೋಲ್, ವಿಡಿಯೋ ಡೋರ್ಸ್, ಫೋನ್ಸ್ ನಮ್ಮಲ್ಲಿ ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಒನ್ ಸ್ಟಾಪ್ ವಿಡಿಯೋ ಸರ್ವಿಸ್ ಲೈನ್ ವ್ಯವಸ್ಥೆಗೆ ಸಂಪರ್ಕಿಸಿ. ರಘುರಾಮ್ ಕಾವೇರಿ ಟೆಕ್ ಸೊಲ್ಯೂಷನ್, ಶಾಪ್ ನಂಬರ್ 35, CMC ಕಾಂಪ್ಲೆಕ್ಸ್, ಟೌನ್ ಹಾಲ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 9844290058 or 08272 222 922.
ಹೋಟೆಲ್ ಅಮೆಜಾನ್ ಇಲ್ವಾಲ್ ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾರ್, ಮೈಸೂರು. 0821240450 72047693030. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ YLS ಬ್ಯೂಟಿ ಸಲೂನ್ ಅಂಡ್ ಸ್ಪಾ, ಲೋರಿಯಲ್ ಪ್ರೊಫೆಷನಲ್ ಸಲೂನ್. ನಮ್ಮಲ್ಲಿ ಪಿಂಪಲ್ ಟ್ರೀಟ್ಮೆಂಟ್, ಪಿಗ್ಮೆಂಟೇಶನ್ ಟ್ರೀಟ್ಮೆಂಟ್, ಆಂಟಿ ಏಜಿಂಗ್ ಟ್ರೀಟ್ಮೆಂಟ್, ಲೋರಿಯಲ್ ಹೇರ್ ಸ್ಟ್ರೈಟನಿಂಗ್, ಹೇರ್ ಸ್ಪಾ, ಲೋರಿಯಲ್ ಹೇರ್ ಕಲರಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್ ಹಾಗೂ ಮದುವೆ ಸಮಾರಂಭಗಳಿಗೆ ವಧು ವರರಿಗೆ ವಿವಿಧ ಶೈಲಿಯ ಅಲಂಕಾರವನ್ನ ಮಾಡಿಕೊಡಲಾಗುವುದು. ಅಲ್ಲದೆ ಪುರುಷರಿಗೆ ಹೇರ್ ಕಟಿಂಗ್, ಶೇವಿಂಗ್, ಬಾಡಿ ಮಸಾಜ್ ವಿತ್ ಸ್ಟೀಮ್ ವಿತ್ ಜಕುಸಿ ಮತ್ತು ಫೇಶಿಯಲ್ ಸೌಲಭ್ಯವಿದೆ. ಲೋರಿಯಲ್ ಪ್ರಾಡಕ್ಟ್ ಮತ್ತು VLCC ಪ್ರಾಡಕ್ಟ್ ಲಭ್ಯವಿರುತ್ತದೆ. ಫುಲ್ AC ಸುಸಜ್ಜಿತವಾದ ಫೇಶಿಯಲ್ ಕೊಠಡಿಗಳು ಲಭ್ಯವಿರುತ್ತದೆ. ಹಾಗಿದ್ರೆ ಇನ್ಯಾಕ್ ತಡ, ನಿಮ್ಮ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಒಮ್ಮೆ ಭೇಟಿ ಕೊಡಿ. YLS ಮೆನ್ ಅಂಡ್ ವುಮೆನ್ ಬ್ಯೂಟಿ ಸಲೂನ್ ಅಂಡ್ ಸ್ಪಾ, ರವಿ ಕಿರಣ್ ಕಾಂಪ್ಲೆಕ್ಸ್, ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಮೈನ್ ರೋಡ್, ಗೋಣಿಕೊಪ್ಪಲ್. ಕಾಂಟ್ಯಾಕ್ಟ್ 08274247877, 9483147666, 9483247666, 9342421043. YLS Men and Women Beauty Salon and Spa, Gonikoppal. La dolce vita meravigliosa, semplicemente amare col sole in spiaggia, la bella storia che è strepitosa. The Vento with Space Max Control. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srinivas 9611586243, Srinivas 9611586231. Volkswagen, das Auto. New True Value and True Value Virajpet, authorized dealers for all types of vehicle buyers and sellers, used cars and bike showroom and real estate. ATV vehicle, Gypsy, Mahindra, Omni, Maruti, all types of cars, Tata, Santro, Ford Icon, Scorpio, Jeeps and two-wheelers, vehicle ready for in good conditions, loan facility also available. Visit today. New True Value near Mohan Petrol Bunk, SSR Road, Virajpet. True Value opposite Kaveri Kalyana Mandapa, Mogeragalli, Virajpet. Contact Ranjit CK 9901449912, Vikas Car 9480083984. Business only on commission basis. AM Traders, branch of PN Stores, Polampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್,
double charged vitrified tiles, porcelain vitrified tiles, ceramic floor tiles ಹಾಗೂ ಸ್ಯಾನಿಟರಿ ಸಿರಾ ಕಮೋಡ್ ಟ್ಯಾಪ್ಸ್ ವಾಶ್ ಬೇಸಿನ್ ವಿವಿಧ ವಿನ್ಯಾಸ ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. EGL Tiles authorized dealer in Coorg. AM Traders branch of PN Stores Ponampet Road Gonikoppal. Call 9880625773. AGL Tiles World. ಕುಶಾಲನಗರ ಸಮೀಪದ ಕೂಡಿಗೆಯಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಜರುಗಿತು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಬೀನಾ ಬೊಳ್ಳಮ್ಮ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಬೀನಾ ಬೊಳ್ಳಮ್ಮ ಮಾತನಾಡಿ, ಕ್ರೀಡಾಪಟುಗಳು ಶಿಸ್ತು, ಸಮಯ ಪಾಲನೆಯೊಂದಿಗೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಕುಶಾಲನಗರ ಸಮೀಪದ ಕೂಡಿಗೆಯ ಸರ್ಕಾರಿ ಕ್ರೀಡಾ ಶಾಲೆಯ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟವನ್ನು ಕೊಡಗು ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷೆ ಬೀನಾ ಬೊಳ್ಳಮ್ಮ ಉದ್ಘಾಟಿಸಿದರು. ಈ ಸಂದರ್ಭ ಬೀನಾ ಬೊಳ್ಳಮ್ಮ ಮಾತನಾಡಿ, ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಸ್ಪರ್ಧಾಳುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಕ್ರೀಡಾಳುಗಳು ಶಿಸ್ತು ಹಾಗೂ ಸಮಯ ಪಾಲನೆ ಅಳವಡಿಸಿಕೊಳ್ಳಬೇಕು. ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸರ್ಕಾರ ನಿಮಗಾಗಿ ಆಯೋಜಿಸಿದೆ. ಇವತ್ತು ಇಲ್ಲಿ ನೆರೆದಿರತಕ್ಕಂತಹ ಸರ್ವ ಮಕ್ಕಳು ಇಂದು ಇಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅಂತ ಹೇಳುವಾಗ ಎಲ್ಲಾ ಕಡೆಗಳಿಂದ, ಜಿಲ್ಲೆಯ ಎಲ್ಲಾ ಕಡೆಗಳಿಂದ, ಗ್ರಾಮಾಂತರ ಪ್ರದೇಶಗಳಿಂದ ಕೂಡ ಕ್ರೀಡಾಪಟುಗಳು ಆಗಮಿಸಿ ಮೊದಲಿಗೆ ನಿಮಗೆಲ್ಲರಿಗೂ ಶುಭ ಹಾರೈಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಕ್ರೀಡೆಯಲ್ಲಿ ನೀವು ಪಡ್ಕೊಳ್ಳೋದು ಹೆಚ್ಚು, ಕಳೆದುಕೊಳ್ಳೋದಕ್ಕಿಂತ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆಯಿಂದ ಪಡೆದುಕೊಳ್ಳುವಂಥದ್ದು ಹೆಚ್ಚಿಗೆ ಇರುತ್ತೆ. ಯಾಕೆ ಹೇಳಿದ್ರೆ ಕ್ರೀಡೆಯಿಂದ ಒಂದು ಮನಸ್ಸಿನ ಒಂದು ದೃಢತೆ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಲೋಚನಾ, ಕ್ರೀಡಾ ಶಾಲೆಯ ಮುಖ್ಯ ಶಿಕ್ಷಕಿ ಕುಂತಿಕುಮಾರಿ, ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೆಆರ್ ಜಯಲಕ್ಷ್ಮೀಬಾಯಿ, ಜಿಲ್ಲಾ ಶಟಲ್ ಬ್ಯಾಡ್ಮಿಂಟನ್ ತರಬೇತುದಾರ ಪಾಪನ್ ಕುಮಾರ್, ಕ್ರೀಡಾ ಶಾಲೆಯ ತರಬೇತುದಾರ ಅಂತೋಣಿ ಇದ್ರು. ವಿವಿಧ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳಲು ಜಿಲ್ಲೆಯಾದ್ಯಂತ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. TV1 ನ್ಯೂಸ್ ಕುಶಾಲನಗರ ಬ್ಯೂರೋ. ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ ಮತ್ತು ಕಗ್ಗುಂಡಿಯ ತಂಬಾಕು ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ಸಂಸದ ಪ್ರತಾಪ್ ಸಿಂಹ, ಶಾಸಕ ಕೆ ವೆಂಕಟೇಶ್ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರ ಮತ್ತು ಕಗ್ಗುಂಡಿಯಲ್ಲಿನ ತಂಬಾಕು ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆ ಚಾಲನೆಗೊಂಡಿತು. ಈ ಹಿನ್ನೆಲೆಯಲ್ಲಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಕೆ ವೆಂಕಟೇಶ್ ಮಾರುಕಟ್ಟೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇದೇ ಸಂದರ್ಭ ತಂಬಾಕು ದರದ ಕುರಿತು ಬೆಳೆಗಾರರ ಪ್ರಶ್ನೆಗೆ ಕಾಫಿಯ ಬೆಲೆ ಬಗ್ಗೆ ಹೇಳುತ್ತೇನೆ ಎಂದು ಸಂಸದರು ಹಾಗೂ ಕಾಯ್ದು ನೋಡೋಣ ಎಂದು ಶಾಸಕರು ಉತ್ತರ ನೀಡಿದ ಪ್ರಸಂಗ ನಡೆಯಿತು. ಇದೇ ಸಂದರ್ಭ ಸಂಸದ ಪ್ರತಾಪ್ ಸಿಂಹ ಸುದ್ದಿಗಾರರೊಂದಿಗೆ ಮಾತನಾಡಿ, ತಂಬಾಕಿಗೆ ಉತ್ತಮ ಬೆಲೆಯನ್ನು ತಾವು ಹೆಚ್ಚಿಸಲು ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದಾಗ ಬೆಲೆಯೂ ಹೆಚ್ಚಾಗುತ್ತದೆ. ತಂಬಾಕಿಗೆ ಈಗ ಉತ್ತಮ ಬೆಲೆ ದೊರೆತಿದೆ. ಬೆಳೆಗಾರರ ಹಿತಕ್ಕೆ ತಾವು ಬದ್ಧರಿರುವುದಾಗಿ ಹೇಳಿದ್ರು. ಸಮಾಧಾನ ಅಂತ ಪ್ರಶ್ನೆ ಬರೋದೇ ಇಲ್ಲ. ರೈತರಿಗೆ ಸಮಾಧಾನ ಆಗಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ನಾನು. ನಿಮ್ಮ ಸಮಾಧಾನ ಇದೆಯಾ ರೈತರು ಕೊಟ್ಟಿರೋ? ನೀವು ಕಾಫಿ ಕೇಳಿ ನಾನು ಹೇಳ್ತೀನಿ ನಿಮಗೆ. 20 ರೂಪಾಯಿ ಕೂಡ ಭಾಳ ಒಳ್ಳೆ ಪ್ರೈಸಸ್ ಸಿಕ್ಕಿದೆ. ಆಂಧ್ರದಲ್ಲಿ ಇವತ್ತು 20 ರೂಪಾಯಿ ತೊಗೊಳ್ಳೋದು ಗತಿ ಇನ್ನೂ ಬಂದೋಗಿದೆ. ಇವತ್ತು ನಮಗೆ ಇವತ್ತು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ 150ರಿಂದ ಸ್ಟಾರ್ಟ್ ಆಗಿದೆ. ಇವತ್ತು 151 ರೂಪಾಯಿ ಅವರೇಜ್ ಪ್ರಾರಂಭ ಆಗಿದೆ. ಮಾರ್ಕೆಟ್ ಆರಂಭ ದಿನ. ಮುಂದೆ ಹೋಗ್ತಾ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದರು, ನೀವೇ ನೋಡಿದ್ದೀರಿ. ಆಗ ಒಳ್ಳೆ ಕ್ವಾಲಿಟಿನ ತಂದು ಇದು ಒಳ್ಳೆ ಕ್ವಾಲಿಟಿ ಟೊಬ್ಯಾಕೋ ಬರ್ತಾ ಇದೆ ಅನ್ನೋದು ಮನವರಿಕೆ ಆದಾಗ ಹೆಚ್ಚಿನ ಬೈಯರ್ಸ್ ಬರ್ತಾರೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಪ್ರೈಸು ಶೂಟಪ್ ಆಗುತ್ತೆ. ಹೆಚ್ಚಿನ ಬೆಲೆಗೆ ಖರೀದಿ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ನನ್ನ ಪ್ರಯತ್ನ ಏನಿಲ್ಲ, ಅದು ಡಿಮಾಂಡ್ ಆ್ಯಂಡ್ ಸಪ್ಲೈ. ಅದು ನಾನು ರೈತರಿಗೆ ತೂಕದಲ್ಲಾಗಲಿ ಬೇರೆ ಅದರಲ್ಲಿ ವ್ಯತ್ಯಾಸ ಆಗಬಾರ್ದು, ಮೋಸ ಆಗದೆ ನೋಡ್ಕೊಳ್ಳೋದು ಜವಾಬ್ದಾರಿ ಆಗಿರುತ್ತೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಎಷ್ಟು ಬೇಡಿಕೆ ಇದೆ ನಾನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಶಾಸಕ ಕೆ ವೆಂಕಟೇಶ್ ಮಾತನಾಡಿ, ತಂಬಾಕು ಹರಾಜಿನ ಆರಂಭದ ದಿನದಂದು 151 ರೂಪಾಯಿಗಳ ಬೆಲೆ ನೀಡಿದ್ದು, ಆದರೆ ಇದು ಉತ್ತಮ ಬೆಲೆ ಎಂದು ರೈತರು ನಿರೀಕ್ಷಿಸುವುದು ಕಷ್ಟ ಸಾಧ್ಯವಾಗಿದ್ದು, ಮುಂದಿನ ದಿನಗಳಲ್ಲಿ ಸರಾಸರಿಯನ್ನು ಕಾಯ್ದುಕೊಳ್ಳಬೇಕೆಂದು ಹೇಳಿದರು. ತಯಾರು ಮಾಡತಕ್ಕಂಥ ರೇಟು ದಿನೇ ಜಾಸ್ತಿ ಆಗ್ತಾ ಇದೆ. ಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಕೂಲಿ ರೇಟ್ ಜಾಸ್ತಿ ಆಗಿದೆ, ಉಳುಮೆ ರೇಟ್ ಜಾಸ್ತಿ ಆಗಿದೆ. ಹೀಗೆ ಎಲ್ಲ ಪದಾರ್ಥದ ರೇಟು ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ರೈತರು ಹೆಚ್ಚು ಬೆಲೆ ನಿರೀಕ್ಷೆ ಮಾಡ್ತಾರೆ. ಇದು ತಂಬಾಕು ಮಂಡಿಯವರಿಗಾಗಲಿ ಮತ್ತು ನಮ್ಮ ಈ ಟ್ರೇಡರ್ಸ್ಗೆ ಗೊತ್ತಿಲ್ಲ ಅಂತ ಇರಲ್ಲ. ಏನು ಅವ್ರಿಗೆಲ್ಲರಿಗೂ ಗೊತ್ತಿದೆ ತಂಬಾಕು ಮಂಡಿಯವರಿಗೆ ಪ್ರೊಡಕ್ಷನ್ ರೇಟ್ ಏನಾಗ್ತಾ ಇದೆ,
ಎಷ್ಟು ಖರ್ಚು ಬರ್ತಾ ಇದೆ ರೈತರಿಗೆ, ಇದು ವ್ಯಾಪಾರಸ್ಥರಿಗೂ ಗೊತ್ತಿದೆ. ಈಗ ಹೊಗೆಸೊಪ್ಪು ಬೆಳೀತಾ ಬೆಳೆಗಾರರಿಗೆ ಎಷ್ಟು ಖರ್ಚು ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬೆಳೆ ಭಾಳ ಕಷ್ಟಕರವಾದಂಥ ಬೆಳೆ ಇದು. ಏನು ಸೀಡ್ ಬೆಡ್ ಮಾಡುತ್ತೇವಿಂದ ಹಿಡಿದು ಗ್ರೇಡ್ ಮಾಡಿ ತಗೊಂಬಂದು ಹೊಗೆಸೊಪ್ಪು ಮುಗಿಸೋವರೆಗೂ ರೈತರಿಗೆ ಪುರ್ಸೊತ್ತಿಲ್ಲ ಅಂಥ ಬೆಳೆ ಇದು. ಇಂಥ ಸಂದರ್ಭದಲ್ಲಿ ರೈತರು ಸಹಜವಾಗಿ ಹೆಚ್ಚು ಬೆಲೆ ನಿರೀಕ್ಷೆ ಮಾಡ್ತಾರೆ. ಏನು ಅವಾಗ 170 ಕೋಟಿ 180 ಕೋಟಿ ಅಂತ ಹೆಚ್ಚು, ಅದಕ್ಕೆ ಕೇಳೋಕ್ಕಿಂತ ಹೆಚ್ಚಾಗಿ ಮಾರ್ಕೆಟ್ ಆವ್ರೇಜ್ ಚೆನ್ನಾಗಿ ಬರಬೇಕು. ಈಗ ಮಾರ್ಕೆಟ್ ಆವ್ರೇಜು ಕಳಿಸೋರಿಗಿಂತ ಹೆಚ್ಚಿಗೆ ಬರಬೇಕು. ಮಾರ್ಕೆಟ್ ಆವ್ರೇಜ್ ಕಳಿಸೋ ನಮ್ಮ ಈ ತಂಬಾಕು ಮಂಡಿ ಎಷ್ಟು ಮಾರ್ಕೆಟ್ ಆವ್ರೇಜ್ ಬಂದಿದೆ, ಅದಕ್ಕೆ ಹೆಚ್ಚಿಗೆ ಮಾರ್ಕೆಟ್ ಆವ್ರೇಜ್ ಬಂದರೆ ನಮ್ಮ ರೈತರಿಗೆ ಹೆಚ್ಚು ಅನುಕೂಲ ಆಗಿ ಎಲ್ರಿಗೂ ಅನುಕೂಲ ಆಗ್ತದೆ. ಸರಿ ಸಮಾನವಾಗಿ ಎಲ್ಲ ರೈತರಿಗೂ ಹೆಚ್ಚು ಅನುಕೂಲ ಆಗ್ತದೆ. ಅದರಿಂದ ನಾನು ಅವ್ರನ್ನ ಮನವಿ ಮಾಡ್ತೇನೆ, ತಂಬಾಕು ಮಂಡಿಯವ್ರಿಗೆ ಮತ್ತು ನಮ್ಮ ಟ್ರೇಡರ್ಸ್ ಏನು ಈ ವಿಚಾರಗಳನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವ್ರು ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ್ಯಕ್ಷನ್ ನಡೆಸಬೇಕು. ರೈತರಿಗೆ ತೊಂದರೆ ಆಗಬಾರ್ದು, ರೈತರ ಬೆಳೆದಂಥ ಬೆಲೆಗೆ ಹೆಚ್ಚು ಬೆಲೆ ಸಿಗಬೇಕು ಏನೋ ಅದರಿಂದ ಮತ್ತೆ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ತಂಬಾಕು ಈಗ ITC ಕಂಪ್ನಿ ಅಂತ ಮಾತಾಡ್ತೀನಿ. TV1 ನ್ಯೂಸ್ ಪಿರಿಯಾಪಟ್ಟಣ. ಸಿದ್ದಾಪುರದಿಂದ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಗಳು ಮೃತ್ಯು ಕೂಪಗಳಾಗಿ ಪರಿಣಮಿಸಿವೆ. ಈ ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನಗಳ ಸಂಚಾರವೇ ಸಂಚಾರವಾಗಿ ಪರಿವರ್ತನೆಗೊಂಡಿದ್ರೂ ಕೂಡ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕನಿಷ್ಠ ತೇಪೆ ಕಾರ್ಯ ಕೂಡ ನಡೆದಿಲ್ಲ. ಸಿದ್ದಾಪುರ ಸುತ್ತಮುತ್ತಲಿನ ರಾಜ್ಯ ಹೆದ್ದಾರಿಗಳು ಗುಂಡಿ ಬಿದ್ದು ವಾಹನ ಸವಾರರಿಗೆ ಕಂಟಕವಾಗಿ ಪರಿಣಮಿಸಿವೆ. ಸಿದ್ದಾಪುರದಿಂದ ಹಾಸನ, ಕೇರಳ ಮತ್ತು ಪಿರಿಯಾಪಟ್ಟಣ ಕಡೆಗಳಿಗೆ ತೆರಳುವ ರಾಜ್ಯ ಹೆದ್ದಾರಿಗಳಲ್ಲಿ ಮೊಣಕಾಲು ಹೂಳುವಷ್ಟು ಗುಂಡಿಗಳಾಗಿದ್ದು ದ್ವಿಚಕ್ರ ವಾಹನಗಳು ತೆರಳಲು ಅಸಾಧ್ಯವಾಗಿದ್ದರೆ ಸಣ್ಣ ವಾಹನಗಳು ಗುಂಡಿಗಳಲ್ಲಿ ಹೂತುಕೊಳ್ಳುತ್ತಿವೆ. ನೆರೆಯ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದುಬಾರೆ, ಕಾವೇರಿ ನಿಸರ್ಗಧಾಮ ಸೇರಿದಂತೆ ಮಡಿಕೇರಿಯ ವಿವಿಧ ಕಡೆಗಳಿಗೆ ಪ್ರವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರಾದರೂ ಒಮ್ಮೆ ಬಂದರೆ ಮತ್ತೊಮ್ಮೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಮಾತ್ರವಲ್ಲದೆ ಸಿದ್ದಾಪುರದಿಂದ ವಿವಿಧ ಕಡೆಗಳಿಗೆ ಬಾಡಿಗೆ ವಾಹನಗಳು ತೆರಳಲು ರಸ್ತೆ ಅವ್ಯವಸ್ಥೆಯಿಂದ ದುಬಾರಿ ದರ ತೆರಬೇಕಾಗಿದೆ. ಆದರೆ ವಿಪರ್ಯಾಸವೆಂದರೆ ಜನಪ್ರತಿನಿಧಿಗಳು ರಸ್ತೆ ವ್ಯವಸ್ಥೆಗಾಗಿ ಸಾವಿರಾರು ಕೋಟಿ ವಿನಿಯೋಗ ಮಾಡಲಾಗಿದೆ ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಆದರೂ ಯಾವ ರಸ್ತೆಗೆ ವಿನಿಯೋಗ ಮಾಡಲಾಗಿದೆ ಎಂಬುದನ್ನು ಗುಂಡಿಬಿದ್ದ ರಸ್ತೆಗಳು ಪ್ರಶ್ನಿಸ್ತಾ ಇವೆ. ನಮ್ಮ ಸಿದ್ದಾಪುರ ಮೈಸೂರು ರೋಡ್ ತುಂಬ ವರ್ಷದಿಂದ ಹದಗೆಟ್ಟೋಗಿದೆ. ನಾವೀಗ ಮೈಸೂರು ಹೋಗ್ಬೇಕಾದ್ರೆ ಕುಶಾಲನಗರ ದಾರಿಗಾಗಿ ಹೋಗಬೇಕು, ಯಾರು ಸರಿ ಮಾಡ್ತಾ ಇಲ್ಲ. ಅದಕ್ಕಾಗಿ ಈಗ ಸ್ಟ್ರೈಕ್ ಮಾಡುವಲ್ಲ ಅಂತ ಉಂಟು. ಈ ಹಿಂದೆ ನಿರ್ಮಿಸಲಾದ ರಸ್ತೆಗಳಿಗೆ ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಕಲ್ಪಿಸದಿರುವುದು ರಸ್ತೆಗಳ ದುಸ್ಥಿತಿಗೆ ಮತ್ತೊಂದು ಕಾರಣವಾಗಿದೆ. PWD ಇಲಾಖೆ ಇದ್ದರೂ ಕೂಡ ಜಿಲ್ಲೆಯ ಪಾಲಿಗೆ ಇಲ್ಲದಂತಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ ತಕ್ಷಣವೇ ಗುಂಡಿ ಬಿದ್ದ ರಾಜ್ಯ ಹೆದ್ದಾರಿಗಳಿಗೆ ಕಾಯಕಲ್ಪ ನೀಡಲು ಮುಂದಾಗಬೇಕಾಗಿದೆ. ಸಿದ್ದಾಪುರ ಮೈಸೂರು ರೋಡ್ ಏನು ಫುಲ್ಲು ಹದಗೆಟ್ಟು ಹೋಗಿದೆ. ಗುಂಡಿಗಳು ತುಂಬ ಆಳವಾಗಿದೆ, ಗಾಡಿ ಓಡಿಸೋಕೆ ತುಂಬ ತೊಂದರೆ. ಮತ್ತು ನಮಗೆ ಎಮರ್ಜೆನ್ಸಿಯಲ್ಲಿ ಯಾರು ಹೋಗ್ಬೇಕಾದ್ರೂ ತುಂಬ ತೊಂದರೆ ಆಗ್ತಿದೆ. ನಾವು ಮೈಸೂರಲ್ಲಿ ಹೋಗ್ಬೇಕಾದ್ರೆ ಕುಶಾಲನಗರ ಆ ಥರ ಕಡೆಗೆ ಹೋಗಬೇಕು. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಇದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಏನು ತೆಗಿತಾ ಇಲ್ಲ, ತುಂಬ ಇದಾಗ್ತದೆ. ಅದು ಇದ್ರ ಬೇಕಾದ ಅಧಿಕಾರಿಗಳು ಏನಾದ್ರು ವ್ಯವಸ್ಥೆಗಳು ಮಾಡಿದ್ರು ಒಳ್ಳೆಯದು. TV1 ನ್ಯೂಸ್ ಸಿದ್ದಾಪುರ. ಕುಶಾಲನಗರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿದ್ಯಾಲಯದ 30ನೇ ವಾರ್ಷಿಕೋತ್ಸವ ಜರುಗಿತು. ಪರಸ್ಪರ ಪ್ರೀತಿ, ಸಾಮರಸ್ಯ, ಸಹನೆ ಮೈಗೂಡಿಸಿಕೊಂಡಾಗ ಮಾತ್ರ ಮನುಷ್ಯರಾಗಲು ಸಾಧ್ಯವೆಂದು ಗಣ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕುಶಾಲನಗರದ ರಾಧಾಕೃಷ್ಣ ಬಡಾವಣೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿದ್ಯಾಲಯದ 30ನೇ ವಾರ್ಷಿಕೋತ್ಸವ ಜರುಗಿತು. ಸಮಾರಂಭವನ್ನು ಮೈಸೂರಿನ ಮಾನಸ ಸರೋವರದ ಬ್ರಹ್ಮಕುಮಾರಿ ವಿವಿಯ BK ರಾಮಚಂದ್ರ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ದೇವರು ನೀಡಿರುವ ಈ ಭೂಮಿಯ ಮೇಲೆ ವಾಸಿಸುತ್ತಿರುವ ನಾವೆಲ್ಲರೂ ಪರಸ್ಪರ ಪ್ರೀತಿ ಸಾಮರಸ್ಯದಿಂದ ಬದುಕಬೇಕು. ನಾವೆಲ್ಲರೂ ಶಾಂತಿ ಸಹನೆಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಮನುಷ್ಯರಾಗಲು ಸಾಧ್ಯ ಎಂದು BK ರಾಮಚಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲಾ ರೀತಿಯ ಸ್ವಭಾವ ಸಂಸ್ಕಾರಗಳು, ಎಲ್ಲಾ ರೀತಿಯ ವಿರುದ್ಧದ ನಡುವೆ ಅದೇತಲ್ವಾ ಬಾಬರ್ ಹೇಳ್ತಾರೆ, ನಿಮ್ಮನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರ ಜೊತೆಗೆ ನೀವು ಪ್ರೀತಿಯಿಂದ ಇರುವಂತದ್ದು ಅದೇನ್ ದೊಡ್ಡ ವಿಚಾರ ಏನಲ್ಲ ಅಲ್ವಾ. ಯಾರು ನಮಗೆ ಒಳ್ಳೆಯ ನಡ್ಕೊಳ್ತಾರೆ, ನಾನು ಹೇಳ್ದಾಗೆ ಕೇಳ್ತಾರೆ, ಅವ್ರ ಜೊತೆಗೆ ನಾನ್ ಚೆನ್ನಾಗಿರೋದು ಅದೇನ್ ದೊಡ್ಡ ವಿಚಾರ ಅಲ್ವಾ. ಆದ್ರೆ ಯಾರು ನಮಗೆ ವಿರೋಧವಾಗಿ ನಡ್ಕೊಳ್ತಾರೆ ಅವ್ರ ಜೊತೆಗೂ ನಾನು ಚೆನ್ನಾಗಿರ್ಬೇಕಲ್ಲ, ಅದು ನಮ್ಮ ಅದಕ್ಕೆ ಅದಕ್ಕೆ ಆ ರೀತಿ ನಮ್ಗೆ ನಡ್ಕೊಳ್ಳುವಂತ ಬಾಬಾ ಕಲಿಸ್ಕೊಟ್ಟಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಸದಸ್ಯ TR ಶರವಣಕುಮಾರ್ ಶುಭ ಹಾರೈಸಿದರು. ಮಡಿಕೇರಿಯ ಬ್ರಹ್ಮಕುಮಾರಿ ವಿವಿಯ ವ್ಯವಸ್ಥಾಪಕಿ BK ಧನಲಕ್ಷ್ಮಿ, BK ಗಾಯತ್ರಿ, ಕುಶಾಲನಗರ ಕೇಂದ್ರದ BK ರಾಗರತ್ನ ಶಾಂತಿ ಸಂದೇಶಗಳನ್ನು ಸಾರಿದರು. ಬ್ರಹ್ಮಕುಮಾರಿ ವಿವಿಯ ಷಣ್ಮುಗಂ, ಬೋಪಯ್ಯ, ದೇಚಮ್ಮ, ವೇದಾಮೂರ್ತಿ, ಶ್ರೀಮಂತಣ್ಣ ಮೊದಲಾದವರಿದ್ದರು. TV1 ನ್ಯೂಸ್ ಕುಶಾಲನಗರ ಬ್ಯೂರೋ.
TV1 ನ್ಯೂಸ್ ಅಲ್ಲಿ ಇದೀಗ ಮತ್ತೊಂದು ಬ್ರೇಕ್. ಎಕೋ ಕ್ರಿಸ್ಟಲ್ ಭಾರತದಲ್ಲಿಯೇ ಪ್ರಥಮ ಅಂತಾರಾಷ್ಟ್ರೀಯ ಗುಣಮಟ್ಟದ ವಾಟರ್ ಫಿಲ್ಟರ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಸ್ಟೋರೇಜ್ ಟ್ಯಾಂಕ್. ಎಕೋ ಕ್ರಿಸ್ಟಲ್ ಆರ್ಒ ಚಾಂಪಿಯನ್. ಇದು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ, ವೈರಸ್, ನೈಟ್ರೇಟ್ಗಳಂತಹ ರಾಸಾಯನಿಕಗಳನ್ನು ನಿವಾರಿಸಿ ಪರಿಶುದ್ಧ ಕುಡಿಯುವ ನೀರನ್ನು ನೀಡುತ್ತದೆ. ಇದರ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕಿಗೆ ರೆಗ್ಯುಲರ್ ಕೆಮಿಕಲ್ ಬ್ಯಾಕ್ ವಾಶ್ನ ಅವಶ್ಯಕತೆ ಇಲ್ಲ. ನಮ್ಮ ಕುಟುಂಬದ ರಕ್ಷಕ ಆರ್ಒ ಚಾಂಪಿಯನ್. Eco Crystal Water Treatment, authorized dealer in Cool, Gion Brothers, Mobile and Home Appliances, near IDBI Bank, College Road, Madikeri. Call 9611112426, 98451-86189. Patel Suzuki, Kushalnagar in Madikeri. Apna way of life with Apna Suzuki. ನಮ್ಮಲ್ಲಿ ಸುಜುಕಿ ಆಕ್ಸೆಸ್ 125, ಸುಜುಕಿ ಸ್ವಿಶ್ 125, ಸುಜುಕಿ ಲೆಟ್ಸ್ ಸ್ಕೂಟರ್ಗಳು, ಸುಜುಕಿ ಹಯಾಟೆ, ಸುಜುಕಿ GS 150R, ಸುಜುಕಿ ಸ್ಲಿಂಗ್ ಶಾಟ್ ಪ್ಲಸ್ ಬೈಕ್ಗಳು ನಮ್ಮಲ್ಲಿ ದೊರೆಯುತ್ತದೆ. ಸುಜುಕಿ ವಿಶೇಷತೆಗಳು: ಪವರ್ಫುಲ್ ಇಂಜಿನ್, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಗ್ರೇಟ್ ಮೈಲೇಜ್, ಸ್ಪೇಷಿಯಸ್ ಅಂಡರ್ ಸೀಟ್ ಸ್ಟೋರೇಜ್, ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್, ಸಸ್ಪೆನ್ಷನ್ ಫಾರ್ ಕಂಫರ್ಟಬಲ್ ರೈಡಿಂಗ್. ಸುಜುಕಿಯ ಎಲ್ಲಾ ವಾಹನಗಳಿಗೂ ಸಾಲ ಸೌಲಭ್ಯ, ಫ್ಯಾಮಿಲಿ ಕ್ರೆಡಿಟ್ ಫೈನಾನ್ಸ್, HDFC ಫೈನಾನ್ಸ್ ಮತ್ತು ಮುತ್ತೂಟ್ ಫೈನಾನ್ಸ್. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ಸೌಲಭ್ಯ. ಸುಜುಕಿ ವಾಹನವನ್ನ ಖರೀದಿಸಿ ನಿಮ್ಮ ಕನಸನ್ನ ನನಸಾಗಿಸಿ. ಪಟೇಲ್ ಸುಜುಕಿ ಶೋರೂಮ್, ಕುಶಾಲನಗರ್, ಬೈಚನಹಳ್ಳಿ, ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬಂಕ್, BM ರೋಡ್, ಕುಶಾಲನಗರ್. ಫೋನ್ 08276 271 009 9880796100. ಮಡಿಕೇರಿ, ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. ಫೋನ್ 9481485274. घर का ऑलराउंडर सुजुकी ವ್ಯಾಂಡಮ್ ಎಂಟರ್ಪ್ರೈಸಸ್. ಕೊಡಗಿನ ಮಹಾಜನತೆಗೆ ಹಬ್ಬದ ಶುಭಾಶಯಗಳು. ವಿಶೇಷ ರಿಯಾಯಿತಿಗಳೊಂದಿಗೆ ಆಕರ್ಷಕ ಬಹುಮಾನ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ವ್ಯಾಂಡಮ್ನೊಂದಿಗೆ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. LCD ಖರೀದಿಸಿ 2000ದಿಂದ 10,000ವರೆಗೆ ಕ್ಯಾಶ್ ಡಿಸ್ಕೌಂಟ್. ವಾಷಿಂಗ್ ಮಿಷಿನ್ ಖರೀದಿಸಿ 1,000ದಿಂದ 4,000ವರೆಗೆ ರಿಯಾಯಿತಿ ಪಡೆಯಿರಿ. ಎಕ್ಸ್ಚೇಂಜ್ನೊಂದಿಗೆ ರೆಫ್ರಿಜರೇಟರ್ ಖರೀದಿಸಿ 2,000ದಿಂದ 4,000ವರೆಗೆ ರಿಯಾಯಿತಿ ಪಡೆಯಿರಿ. ಮಿಕ್ಸಿ 1,000ದಿಂದ 2,000ವರೆಗೆ ರಿಯಾಯಿತಿ. ಎಕ್ಸ್ಚೇಂಜ್ನೊಂದಿಗೆ ಕಾಟ್ ಬೆಡ್ ಖರೀದಿಸಿ 7,900 ಮಾತ್ರ. 5,900ಕ್ಕೆ ಅಲ್ಮಿರಾ ಖರೀದಿಸಿ ಉಚಿತ ಕುಕ್ಕರ್ ಪಡೆಯಿರಿ. ಸ್ಯಾಮ್ಸಂಗ್ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ವಿಶೇಷವಾಗಿ ರೂಮ್ ಹೀಟರ್ ಪಡೆಯಿರಿ. ವಿಡಿಯೋಕಾನ್ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ಉಚಿತ ಉಡುಗೊರೆ ಪಡೆಯಿರಿ. ಈ ಎಲ್ಲಾ ಕೊಡುಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಫೋನ್ 08272225571. ಮೊಬೈಲ್ 9448125571. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ACP ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೌಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೌಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678, 9342178780.
ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ ಐ, ಡಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555, 9482273666. ಕನಸುಗಳನ್ನ ನನಸಾಗಿಸೋಣ, ಕಾವೇರಿ ಹೋಂಡಾ. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. ಟಾಪ್ ಗೋ ಜಮ್ಜಮ್, BM ರೋಡ್, ಕುಶಾಲನಗರ್, ಕರ್ನಾಟಕ. ಗೋಣಿಕೊಪ್ಪದ ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಸ್ತುತ ಸಾಲಿನಲ್ಲಿ 16.54 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದು, ಬ್ಯಾಂಕ್ನ ಸದಸ್ಯರಿಗೆ ಶೇಕಡಾ 15% ಡಿವಿಡೆಂಟ್ ನೀಡಲು ನಿರ್ಧರಿಸಲಾಗಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಕಿರಿಯಮಾಡ ಅರುಣ್ ಪೂಣಚ್ಚ ತಿಳಿಸಿದ್ದಾರೆ. ಗೋಣಿಕೊಪ್ಪ ಸಮೀಪದ ತಿತಿಮತಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಬಸವ ವಸತಿ ಯೋಜನೆಯಲ್ಲಿ ಒಂದೇ ಕಾಮಗಾರಿಗೆ ತಮ್ಮ ಕುಟುಂಬದ 5 ಸದಸ್ಯರ ಹೆಸರಿನಲ್ಲಿ ಸರ್ಕಾರದ ಯೋಜನೆಯನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ತಿತಿಮತಿ ಜನತಾ ಕಾಲೋನಿ ನಿವಾಸಿಗಳಾದ ಗೌರಮ್ಮ, ತಮ್ಮಯ್ಯ ಹಾಗೂ ನಂದಿನಿ ಆರೋಪಿಸಿದ್ದಾರೆ. ಗೋಣಿಕೊಪ್ಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರುಗಳು 2010-11ನೇ ಸಾಲಿನ ಬಸವ ಜಯಂತಿ ಯೋಜನೆಯಲ್ಲಿ ತಮ್ಮ ಕುಟುಂಬದ ಶಿವಕುಮಾರ್, ಸಿದ್ದಮ್ಮ, ಈರಯ್ಯ, ಸುಜಾತ ಹಾಗೂ ಉಮಾ ಇವರ ಹೆಸರಿನಲ್ಲಿ ಒಂದೇ ಮನೆ ಕಟ್ಟಿಕೊಂಡು ಪ್ರತ್ಯೇಕವಾಗಿ ಫಲಾನುಭವಿಗಳಾಗುವ ಮೂಲಕ ಸರ್ಕಾರದ ಅನುದಾನವನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ. ಇದರೊಂದಿಗೆ ಶೌಚಾಲಯ ನಿರ್ಮಾಣಕ್ಕೂ ಪಂಚಾಯಿತಿಯಿಂದ 5 ಶೌಚಾಲಯದ ಹೆಸರಿನಲ್ಲಿ ವಂಚನೆ ಮಾಡಿದ್ದಾರೆ. ಇದೇ ಶೌಚಾಲಯಕ್ಕೂ ಪಂಚಾಯಿತಿ ವತಿಯಿಂದ 4700 ರೂಪಾಯಿ ತಾಲೂಕು ಪಂಚಾಯಿತಿ ಸದಸ್ಯ ಪಂಕಜ, ಬೋಜಪ್ಪ, ಸುಬ್ಬಮ್ಮ, ರಾಜು, ಶಿವಕುಮಾರ್ ಸೌಲಭ್ಯ ಪಡೆದುಕೊಂಡು ಒಂದೇ ಕಾಮಗಾರಿಗೆ ಪ್ರತ್ಯೇಕವಾದ ಹೆಸರಿನಲ್ಲಿ ಹಣ ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಂದು ತಮ್ಮಯ್ಯ ಆರೋಪಿಸಿದರು. ಆಯಿರಸುಳಿ ಕಾಲು ರಸ್ತೆಗೆ ತಾಲೂಕು ಪಂಚಾಯಿತಿ ವತಿಯಿಂದ ಹಣ ಬಿಡುಗಡೆಯಾಗಿದ್ದರೂ ಕಾಮಗಾರಿ ನಡೆದಿಲ್ಲ. ಇದರ ಬಗ್ಗೆ ತನಿಖೆಯಾಗಬೇಕು. ಇದರಲ್ಲಿ ಶಿವಕುಮಾರ್ ನೇರವಾಗಿ ಶಾಮೀಲಾಗಿದ್ದಾರೆ ಎಂದು ಗೌರಮ್ಮ ಆರೋಪಿಸಿದರು. ಇದೇ ವಿಚಾರವಾಗಿ ತಿತಿಮತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಣಿ, ಸದಸ್ಯ ಶಿವಕುಮಾರ್, ನಾನು ಮನೆಯಲ್ಲಿಲ್ಲದ ಸಂದರ್ಭ ವೀಕ್ಷಣೆ ಹೆಸರಿನಲ್ಲಿ ಮನೆಗೆ ನುಗ್ಗಿ ನಮ್ಮಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಎಂದರು. ಇಂದಿರಾ ಆವಾಸ್ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಶಿವಕುಮಾರ್ ವಂಶವೃಕ್ಷ ಮಾಡಿಕೊಳ್ಳುತ್ತಿದ್ದಾರೆ. ಇದರಲ್ಲಿ ಗ್ರಾಮ ಲೆಕ್ಕಿಗರ ಸಹಿಯನ್ನ ಫೋರ್ಜರಿ ಮಾಡಿ ಅಕ್ರಮವೆಸಗುತ್ತಿದ್ದಾರೆ. ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. 1 ವಾರದೊಳಗೆ ಇವರ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಗ್ರಾಮಸ್ಥರು ಸಂಘ ಸಂಸ್ಥೆ ಜತೆ ಸೇರಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮದ ನಂದಿನಿ ಎಚ್ಚರಿಸಿದರು. ಪಂಚಾಯತಿ ಬಿಡಿಗೆ ದುಡ್ಡು ಕೊಡಲಿಲ್ಲ ನಾವು. ಅವ್ರ ಪಾಸ್ಬುಕ್ ಸಮೇತ ಇದೆ, ಸ್ಟೇಟ್ಮೆಂಟ್ ಇದೆ ಪಾಸ್ಬುಕ್ ಅವ್ರದ್ದು, ಅಲ್ಲಿಗೆ ದುಡ್ಡು ಬರ್ತಾ ಇರೋದು. ಇದು ಸುಳ್ಳು ಮಾಹಿತಿ ನೀಡಿದ್ದಾರೆ. ಯಾಕೆ ಹಂಗೆ ಮಾಡಿದ್ರು? ನಿಮ್ಗೆ ಅವ್ರಿಗೆ ಏನಾದ್ರು ಆಗಲ್ವಾ? ಇಲ್ಲ ಸರ್, ಆ ಥರ ಏನಿಲ್ಲ. ಮತ್ತೆ ಅವ್ರು ಸುಳ್ಳು ಮಾಹಿತಿ ಕೊಟ್ಟರು ನಿಮ್ಮಲ್ಲಿ? ಇವರಿಗೆ ದುಡ್ಡು ಸರ್ಕಾರದವ್ರಿಗೆ ದುಡ್ಡು ಕೊಟ್ಟು ನೀವು ಸುಳ್ಳು ಇದು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ನಮಗೆ. ನಾವು ಆ ಥರ ಮಾಡಿಲ್ಲ. ನೀವೀಗ ಮನೆ ಕಟ್ಕೊಂಡಿದ್ದೀರಿ? ಕಟ್ಕೊಂಡಿದ್ದೀವಿ ಸರ್. ನೀವೆಲ್ಲ ದಾಖಲಾತಿ ಎಲ್ಲ ದಾಖಲಾತಿ ಇದೆ. ಪಂಚಾಯತಿಯಿಂದನೇ ಸ್ಯಾಂಕ್ಷನ್ ಮಾಡಿಕೊಟ್ಟಿರೋದು 2010-11. ಮತ್ತೆ ಅವರು ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಗೆ ಆರೋಪ ಮಾಡ್ತಾರೆ. ಕೊಂಡು ಅದನ್ನು ಬರೀ ಸುಳ್ಳು ಹೇಳ್ಕೊಂಡು ಬರೋದೆಲ್ಲ ಪ್ರತಿಯೊಂದು ಇವನೇ ಮಾಡ್ಕೊಳ್ತಾನೆ ಅಂತ. ಒಂದು ಮನುಷ್ಯನಿಗೆ ಬಡವರಿಗೆ ಇವರು ಒಂದು ಕ್ಯಾಂಡಿಡೇಟ್. TV1 ನ್ಯೂಸ್ ಬ್ಯೂರೋ, ಗೋಣಿಕೊಪ್ಪ. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೆ ಉಂಟು, ನೋಡಿ ಬನ್ನಿ. This is Daddy's version of a bun. Hi Lily, say good morning. Hi Mom. Say good morning. Say good morning. You're rude. I will let you know. Are you ready? Yeah. And start spinning.
And there you have it, a bun. Say hi, Lily. Say bye. This is Daddy's version of a bun. Hi, Lily. Say good morning. Hi, Mom. Say good morning. Say good morning. You're rude. I will let you know. Are you ready? Yeah. And start spinning. And we're done. And there you have it, a bun. Say hi, Lily. Say bye. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಜಿನ ನಗರಿ ಮಡಿಕೇರಿಗೆ ಬಂದ ಮದಕರಿ. ನಗರದ ಅರಣ್ಯ ಭವನದ ಬಳಿ ಸಲಗದ ದಾಂಧಲೆ, ಗಜ ದಾಳಿಗೆ ಆತಂಕಗೊಂಡ ನಗರದ ಜನತೆ. ಪ್ರತಿಭಾವಂತ ಕುಡುವ ಜನಾಂಗದ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯಿಂದ ಪ್ರೋತ್ಸಾಹಧನ ವಿತರಣೆ, ಜ್ಞಾನಾರ್ಜನೆಯೊಂದಿಗೆ ಕೊಡುವ ಸಂಸ್ಕೃತಿ ರಕ್ಷಣೆಗೆ ಯುವ ಪೀಳಿಗೆ ಮುಂದಾಗುವಂತೆ ಗಣ್ಯರ ಕರೆ. ಕೂಡ್ಗೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ. ಉತ್ಸುಕತೆಯಿಂದ ಕ್ರೀಡಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಕ್ರೀಡಾಪಟುಗಳು ಕ್ರೀಡೆಯೊಂದಿಗೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಗಣ್ಯರ ಕರೆ. ಗುಂಡಿಬಿದ್ದ ರಾಜ್ಯ ಹೆದ್ದಾರಿಗಳಿಗೆ ದೊರೆಯದ ಕಾಯಕಲ್ಪ. ರಾಜ್ಯ ರಸ್ತೆಗಳ ಅವ್ಯವಸ್ಥೆಯಿಂದ ವಾಹನಗಳಿಗೆ ಕಂಟಕ. ರಸ್ತೆಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಅಸಮಾಧಾನ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನಾಡಿನ ಸಮಗ್ರ ಮಾಹಿತಿ ಹಾಗೂ ಮತ್ತಷ್ಟು ಮನೋರಂಜನೆಗಾಗಿ ನೋಡ್ತಾ ಇರಿ TV1. ಇದು ಸದಾ ನಿಮ್ಮ ಕಣ್ಣ ಮುಂದೆ. TV1 News sponsored by Araskar, Madikeri. Top Go Zamzam, BM Road, Kushalnagar, Karnataka. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Kurgat Movers, Hotel Amazon, Ilwal, Multi-Cuisine Family Restaurant.